ಪರಿಸ್ಥಿತಿಯಲ್ಲಿ ಮಹಿಳೆಗೆ ಸರಿಯಾದ ಚಿಕಿತ್ಸೆಯನ್ನ ಕೊಡದೆ ವೈದ್ಯರು ನಿರ್ಲಕ್ಷ್ಯವನ್ನ ತೋರಿಸಿದ್ರು ಅನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಪ್ರತಿಷ್ಠಿತ ಜಯದೇವ ಆಸ್ಪತ್ರೆಯಲ್ಲೇ ಇಂಥದ್ದೊಂದು ನಿರ್ಲಕ್ಷ್ಯದ ಪ್ರಕರಣ. ಬಹಳ ಗಂಭೀರವಾಗಿರುವಂತಹ ಆರೋಪ. ಈ ಗಂಭೀರವಾದಂತಹ ಆರೋಪ ಮಾಡ್ತಾರರು ಕಳ್ಕೊಂಡಿರೋದು ಮಹಿಳೆಯನ್ನು. ಅವರ ಕುಟುಂಬಕ್ಕೆ ಅತಿದೊಡ್ಡ ಆಘಾತ. ಆಪರೇಷನ್ ಯೂನಿಟ್ ಬಳಸೋ ವಿಚಾರಕ್ಕೆ ವೈದ್ಯರ ನಡುವೆ ಕಿತ್ತಾಟ ಶುರುವಾಯಿತು. ಆಪರೇಷನ್ ಯೂನಿಟ್ ಸಿಗದೆ ಮಹಿಳೆ ಮೃತಪಟ್ಟಿರುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಯಡಿಯೂರಿನ ಮಾಯಮ್ಮ ಅಂತ 65 ವರ್ಷದ ಮಹಿಳೆ. ತುರ್ತು ಆಪರೇಷನ್ ಆಗಬೇಕಾಗಿತ್ತು ಇವರಿಗೆ. ಆದರೆ ಆಪರೇಷನ್ ಮಾಡಬೇಕಾದಂತಹ ವೈದ್ಯರು ಸಿಬ್ಬಂದಿಗಳ ವರ್ಗ ತಮ್ಮ ಈಗೋವನ್ನು ಮುಂದೆ ಇಟ್ಕೊಂಡು ಒಂದು ಪ್ರಾಣನ್ನೇ ಬಲಿ ಕೊಟ್ಬಿಟ್ರು ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ಶಸ್ತ್ರಚಿಕಿತ್ಸೆಗಳಿಗೆ ಫೇಮಸ್ ಯಾವ ಆಸ್ಪತ್ರೆ ಅಂತ ಕೇಳಿದ್ರೆ ಅದು ಜಯದೇವ ಆಸ್ಪತ್ರೆ. ಬೈಪಾಸ್ ಸರ್ಜರಿ ಇರ್ಬೋದು, ಓಪನ್ ಹಾರ್ಟ್ ಸರ್ಜರಿ ಇರ್ಬೋದು. ನಿಮಗೆ ಗೊತ್ತಿದೆ, ಹೃದಯದ ಯಾವುದೇ ಆಪರೇಷನ್ಸ್ ಮಾಡಬೇಕಾದ್ರೂ ಎಕ್ಸ್ಪರ್ಟೈಸ್ಗಳ ತಂಡ ಬೇಕು ಮತ್ತು ಅವ್ರು ಟೈಮ್ಲಿ ಆ್ಯಕ್ಟ್ ಮಾಡಬೇಕು. ಗೋಲ್ಡನ್ ಅವರ್ ಅಂತ ಇರುತ್ತೆ ಒಂದು. ಎರಡನೇದು ಆ ಸ್ನಾಯುಗಳು, ಹೃದಯದ ಸ್ನಾಯುಗಳು ಸಾಯದಂತೆ ನೋಡ್ಕೊಳ್ಬೇಕಾಗತ್ತೆ. ಮೂರನೇದು ಯಾರಿಗೆ ಚೇತರಿಕೆ ಮಾಡೋ ಅಂದರೆ ಇಡೀ ಬಾಡಿ ರಿಕವರ್ ಆಗೋ ಸಾಮರ್ಥ್ಯ ಇರುತ್ತೋ ಅಂಥವ್ರಿಗೆ ಆಪರೇಷನ್ ಮಾಡಬೇಕು. ಈ 3 ಕ್ರೈಟೀರಿಯಾ ನೋಡಬೇಕು. ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಹೇಳ್ತೀವಿ ಕೇಳಿ. ಓಪನ್ ಹಾರ್ಟ್ ಸರ್ಜರಿ ಮಾಡೋದಕ್ಕೆ ಮೀನಾಮೇಷವನ್ನು ಎಣಿಸಿದ್ದಾರೆ. ವೈದ್ಯರ ವಿರುದ್ಧ ಮೃತ ಮಾಯಮ್ಮ ಮಗ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಓಪನ್ ಹಾರ್ಟ್ ಸರ್ಜರಿಗಾಗಿ ಜಯದೇವ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಶುಕ್ರವಾರದಿಂದ ಮಾಯಮ್ಮ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟಿರಲಿಲ್ಲ. ಶುಕ್ರವಾರದಿಂದ ಆಪರೇಷನ್ ಯೂನಿಟ್ ವಿಚಾರಕ್ಕೆ ಇಬ್ಬರು ವೈದ್ಯರ ನಡುವೆ ಪೈಪೋಟಿ ಏರ್ಪಡ್ತು. ಯಾವ್ಯಾವ ವಿಚಾರದಲ್ಲಿ ಇವರಿಬ್ಬರು ಪೈಪೋಟಿ ಮಾಡೋದಕ್ಕೆ ಹೊರಟರು ಅನ್ನೋದು ಗೊತ್ತಿಲ್ಲ. ರೋಗಿಯ ಜೀವ ಅಪಾಯಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಿದ್ದು ಪೈಪೋಟಿ ಅಂದರೆ ಇವರು ವೈದ್ಯರಾಗೋದಕ್ಕೆ ಲಾಯಕ್ಕಿಲ್ಲ. ವೈದ್ಯರಾಗಬೇಕಾದ್ರೆ ಒಂದು ಓದ್ ತಗೊಳ್ತಾರಲ್ಲ, ಪ್ರತಿ ರೋಗಿಯ ಜೀವ ಉಳಿಸೋದು ನಮ್ಮ ಕರ್ತವ್ಯ ಅಂತ ನಾವು ನೋಡ್ತೀವಿ. ನಮ್ಮ ಪ್ರಾಣ ಪಾಡಕ್ಕಿಟ್ಟಾದರೂ ನಾವು ಮಾಡ್ತೀವಿ ಆ ಕೆಲಸನ ಅಂತೆಲ್ಲ ಓದ್ ತಗೊಳ್ತಾರಲ್ಲ. ಅವೆಲ್ಲ ಎಲ್ಲಿಗೆ ಹೋಯ್ತು ಹಂಗಾದ್ರೆ? ಅದೇ ಶ್ರೀಮಂತರಿಗಾಗಿದ್ರೆ ಹಿಂಗೆ ಮಾಡ್ತಿದ್ರಾ? ಅಲ್ಲಿದ್ದು ಬಡವರು ಅನ್ನೋ ಕಾರಣ ಈಗ ಬರುತ್ತೆ. ಊರಿಂದ ಕರ್ಕೊಂಬಂದಿದ್ವಿ ಬೆಳಕು ಕ್ರಾಸಿಂದ. ಅಲ್ಲಿಂದ 6,000 ರೂಪಾಯಿ ಆಂಬುಲೆನ್ಸು. ಒಬ್ಬರು ಎಕ್ಸ್ಟ್ರಾ ಕೂತ್ಕೊಳ್ಳೋಕ್ಕೆ 2,000, 8,000 ಕೊಟ್ಟು ಆಂಬುಲೆನ್ಸಲ್ಲಿ ಕರ್ಕೊಂಬಂದಿದ್ದೆ. ಬೆಡ್ ಫಸ್ಟೇ ಅಲ್ಲಿಂದನೂ ಫೋನ್ ಮಾಡಿಸಿ ಊರನ್ನ ಕಳಿಸ್ಬಿಟ್ಟು MLA ಕಡೆಯಿಂದ ಫೋನ್ ಮಾಡಿಸಿ ಆಯಿತು ಬರ್ರಿ ಈಗ ನಿಮ್ಗೆ ಯಾಕೆ ಬೆಡ್ ಕೊಡ್ತೀವಿ ಅಂತ ಅಂದರು. ಅಲ್ಲಿ ಬಂದರೆ ಇಷ್ಟಾಗಲ್ಲ, ಅದು ಒಳ್ಳಾಡೋಕ್ಕಾಗಲ್ಲ, ಏನಾಗಲ್ಲ, ಆ ಥರ ಸ್ಟ್ರೆಚರ್ ಕೊಟ್ಟಾರೆ. ಇವತ್ತಲ್ಲ ಬಾತ್ರೂಮ್ಗೂ ಅಲ್ಲೇ ಹೋಗ್ಬೇಕು, ನೀವು ಎಳಿಯಂಗೆ ಇಲ್ಲ, ರೀಸಸ್ಗೆ ಹೇಳ್ಬೇಕು, ಅಲ್ಲೇ ಮಾಡಿಸ್ತಾರೆ ಅಂತ ಅಂದರು. ಆಮೇಲೆ ರಾತ್ರಿ 10:30ಗೆ ತಿರ್ಗಾ ಮತ್ತೆ ಇದು ಮಾಡಿ ರೆಕಮೆಂಡ್ ಯಾರ್ಯಾರ ಹತ್ರನೂ ಫೋನ್ ಮಾಡಿ ಇದು ಮಾಡಿ ಬೇರೆ ಸ್ಪೆಷಲ್ ವಾರ್ಡ್ ಕೊಡಿಸ್ದೆ. ಸ್ಪೆಷಲ್ ವಾರ್ಡ್ ಕೊಟ್ಟರು. ಆಮೇಲೆ ಅಲ್ಲಿ ಯಾರು ಇನ್ನೂವರೆಗೂ 4 ದಿನ ಶುಕ್ರವಾರ ಬಂದಿದ್ದು ನಾನು, ಇನ್ನೂವರೆಗೂ ಅಲ್ಲಿ ಡಾಕ್ಟ್ರು ಬಂದು ಏನಮ್ಮ ನಿನ್ಗೆ ಏನಾಗದೆ ಅಂತ ಎಬ್ಬರಿಸಿ ಮೈ ಮುಟ್ಟಿ ನೋಡಿಲ್ಲ. 3 ದಿವಸದಿಂದ ಹಿಂದೆ ಅಡ್ಮಿಟ್ ಮಾಡ್ದು. ಅಲ್ಲಿಂದ ಕರ್ಕೊಂಬಂದಿದ್ದಕ್ಕೆ ರೂಮ್ ಕೊಟ್ಟರು ಅಷ್ಟೇ. ರೂಮ್ ಕೊಟ್ಟರು, ಫಸ್ಟು ಸ್ಟ್ರೆಚರ್ ಕೊಟ್ಟಿದ್ರು, ಆಮೇಲೆ ರೂಮ್ ಕೊಟ್ಟರು, ಊಟ ಕೊಟ್ಟರು. ಯಾವ ಡಾಕ್ಟ್ರು ಅನ್ನೋದೇ ಬಂದು ನೋಡಲಿಲ್ಲ. ಏನು ಬಂದು ಅದೇ ಡ್ಯೂಟಿ ಡಾಕ್ಟ್ರು ಅವರು ಇವರು ಅಂತ ಬರೋರು, ನರ್ಸ್ ಬರೋರು, ಬರ್ತಾರೆ ಇವತ್ತು ಬರ್ತಾರೆ ಅವತ್ತು ಬರ್ತಾರೆ ಅಂತ ಹೇಳ್ಬಿಟ್ಟು, ನಾಳೆ ಏನೂ ಆಗಿಲ್ಲ ಇನ್ನು ಸೆಪ್ಟೆಂಬರ್ಗೆ ಆಪ್ರೇಷನ್ ಮಾಡೋದು ಈಗ ಮಾಡಲ್ಲ ಅಂತ ಹೇಳ್ಬಿಟ್ಟು, ಏನೋ ಬ್ಲಾಕ್ ಏನೋ ಸ್ಟಂಟ್ ಹಾಕ್ಬೇಕು ಅಂತ ಹೇಳಿದರು. ಆದರೆ ಈಗ ಇವತ್ತು ನಾಳೆಗೆ ಡಿಸ್ಚಾರ್ಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೆನ್ನೆ ಹೇಳಿದ್ರು, ಇವತ್ತು ಹೇಳಿದ್ರು. ನಾವು ಈಗ 7 ಗಂಟೆಗೆಲ್ಲ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿ ಓಡಾಡಿದರು, ಚೆನ್ನಾಗಿ ಇದು ಮಾಡಿದರು. ಈಗ ಹಿಂಗೆ ಮಾಡೋರೆ. ಯಾವ ಡಾಕ್ಟ್ರು ಅನ್ನೋದು ಬಂದಿಲ್ಲ, ಯಾರು ಇದು ಬಂದಿಲ್ಲ ಸರ್. ನಮ್ಮಮ್ಮನ ಹಾಳು ಮಾಡಿಬಿಟ್ಟು ನ್ಯಾಯ ಕೊಡೋರು ಯಾರು? ಇದು ಕಚಡ ಮಂಜುನಾಥ್ ಸರ್ ಇದ್ದರು ಅಂತ ಹೇಳ್ಬಿಟ್ಟು ಅವರು ಚೆನ್ನಾಗಿ ಮಾಡಿದ್ರು. ಇವರೆಲ್ಲ ಬಂದು ಹಾಳು ಮಾಡ್ತವ್ರೆ, ಎಲ್ಲ ಲಾಂಚ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಆಸ್ಪತ್ರೆ ಕಾರಿಡಾರ್ಗಳು ರೋಗಿಗಳಿಗೆ ಮರುಜೀವ ಕೊಡುವಂತಹ ಜಾಗ ಆಗಬೇಕಾಗಿತ್ತು. ಬಟ್ ಅಲ್ಲೇ ಇಂಥ ದೊಡ್ಡ ನಂಬಿಕೆ ದ್ರೋಹ ಈಗೋ ವಿಚಾರದಲ್ಲಿ ಏನು ಹೇಳಬೇಕು? ಏನು ಪ್ರಾಬ್ಲಮ್ ಆಗಿರೋದು ಏನು ಎಕ್ಸಾಕ್ಟ್ಲಿ? ಆಮೇಲೆ ಡಾಕ್ಟರ್ಸ್ ವರ್ಷನ್ ಏನು ಇಲ್ಲಿ ಅಂತ ಮಮತಾ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ವೈದ್ಯರು ಸ್ಪಷ್ಟನೆಯನ್ನ ನೀಡಲಿಲ್ಲ. ಪ್ರಮುಖವಾಗಿ ಎದೆನೋವು ಅಂತ ಹೇಳಿ ಮಾಯಮ್ಮ ಅನ್ನುವಂತಹ ಒಂದು ಮಹಿಳೆಯನ್ನ, ವೃದ್ಧೆಯನ್ನ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ರು. ಬರುವಾಗ್ಲೂ ಕೂಡ ಆ ಒಂದು ಎದೆನೋವನ್ನ ಬಿಟ್ರೆ ಬೇರೆ ಯಾವ್ದು ಕೂಡ ಸಮಸ್ಯೆಗಳೇ ಇರ್ಲಿಲ್ಲ. ತುಂಬಾ ಆಕ್ಟಿವ್ ಆಗಿದ್ರು. ಸೊ ಯಾವಾಗ ಹಾಸ್ಪಿಟಲ್ಗೆ ಶಿಫ್ಟ್ ಅನ್ನ ಮಾಡ್ತಾರೆ ಮತ್ತೆ ಟ್ರೀಟ್ಮೆಂಟ್ ಅನ್ನ ಕೊಡುವಂತ ವಿಚಾರದಲ್ಲಿ ಕೂಡ ಒಂದಿಷ್ಟು ವೈದ್ಯರುಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇತ್ತು ಅಂತ ಹೇಳಿ ಈಗ ಕುಟುಂಬಸ್ಥರು ಕೂಡ ಆರೋಪವನ್ನ ಮಾಡ್ತಾ ಇದ್ರು. ಯಾವ್ದೋ ಟ್ರೈನಿ ವೈದ್ಯರನ್ನ ಅಲ್ಲಿ ಬಿಡ್ತಾ ಇದ್ರು, ಬಟ್ ಟೈಮ್ ಟು ಟೈಮ್ ಬರ್ತಾ ಇರ್ಲಿಲ್ಲ. ಸೊ ಹೆಚ್ಚು ಕಡಿಮೆ ಅವ್ರಿಗೆ ತೀವ್ರ ಎದೆ ನೋವು ಕಾಣಿಸ್ಕೊಂಡ್ರು ಕೂಡ ಅವ್ರಿಗೆ
ತಿಳಿಸ್ಲಿಕ್ಕೆ ಹೋದ್ರು ಕೂಡ ಆ ಒಂದು ಆ ಯೂನಿಟ್ ಅಲ್ಲಿ ಯಾರು ಕೂಡ ಇರ್ತಾ ಇರ್ಲಿಲ್ಲ ಅನ್ನುವಂತ ಗಂಭೀರ ಆರೋಪವನ್ನ ಕೂಡ ಮಾಡಿದ್ರು. ಸೊ ಹೀಗೆ ಜಯದೇವ ಆಸ್ಪತ್ರೆಯಲ್ಲಿ ದೊಡ್ಡ ಮಟ್ಟದ ಉನ್ನತ ಮಟ್ಟದ ಒಂದು ಆರೋಗ್ಯ ಸೇವೆ ಸಿಗುತ್ತೆ ಅಂತ ಹೇಳಿ ಅಂದ್ರೆ ಬೇರೆ ಬೇರೆ ಭಾಗಗಳಿಂದ ಎಲ್ಲ ಹಾಸ್ಪಿಟಲ್ ಬರ್ತಾರೆ. ಬರುವಂತ ಸಂದರ್ಭದಲ್ಲಿ ಈ ರೀತಿ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯ ಪ್ರಕರಣಗಳು ಆಗ್ತಾ ಇರೋದು ನಿಜಕ್ಕೂ ಒಂದ್ ರೀತಿಯಲ್ಲಿ ರೋಗಿಗಳು ಮತ್ತೆ ಅವರ ಕುಟುಂಬಸ್ಥರಲ್ಲಿ ಕೂಡ ಒಂದ್ ರೀತಿಯಲ್ಲಿ ಆತಂಕವನ್ನ ಕೂಡ ಸೃಷ್ಟಿಸಿದೆ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈದ್ಯರು ಇನ್ನೂ ಕೂಡ ಸ್ಪಷ್ಟನೆಯನ್ನ ನೀಡ್ಲಿಲ್ಲ. ಆಸ್ಪತ್ರೆ ಮತ್ತೆ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದ ಬಗ್ಗೆ ಇದೀಗ ಗಂಭೀರ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಕೂಡ ಇಂಥದ್ದೇ ಒಂದು ಪ್ರಕರಣಗಳು ಕೂಡ ಮುನ್ನೆಲೆ ಬಂದಿತ್ತು. ಆಗ್ಲೂ ಕೂಡ ವೈದ್ಯರ ನಿರ್ಲಕ್ಷ್ಯದ ಆರೋಪದ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಮತ್ತೊಂದು ಪ್ರಕರಣ ಕೂಡ ಇದೀಗ ಅದೇ ಆಸ್ಪತ್ರೆಯ ಮೇಲೆ ಗಂಭೀರ ಆರೋಪ ಬಂದಿದೆ. ಸೊ ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತೆ ನಿರ್ದೇಶಕರು ಈ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಡ್ಬೇಕಾಗಿದೆ ಮಮತಾ. ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಸ್ಪಷ್ಟೀಕರಣವನ್ನು ಕೊಡಲೇಬೇಕಾದಂತಹ ಪ್ರಕರಣ ಇದು. ಬಿಕಾಸ್ ಫ್ಯಾಮಿಲಿಯವ್ರ ವರ್ಜನ್ ಕೇಳಿದ್ರೆ ಬಿಳಿಕೋಟಿನ ಒಳಗಡೆ ಕಲ್ಲು ಹೃದಯ ಇರುವ ಡಾಕ್ಟರ್ಸ್ ಇದ್ರ ಅಲ್ಲಿ ಕೆಲಸ ಮಾಡ್ತಿದ್ದಾರ ಅನ್ನೋ ಪ್ರಶ್ನೆ ಬರುತ್ತೆ.